ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸುನೀತಾ ಕುಕಿಂಗ್ ಚಾನಲ್. ಬನ್ನಿ ಇವತ್ತು ಉಳ್ಳಿ ಬಸ್ ಸಾಂಬಾರ್ ನನ್ನ ಸ್ಟೈಲಲ್ಲಿ ಮಾಡೋದೇ ಹೇಳ್ಕೊಡ್ತೀನಿ. ಇವತ್ತು ನಮ್ಮ ಕೊಳ್ಳೇಗಾಲದ ಸ್ಟೈಲ್ ಉಳ್ಳಿ ಬಸ್ ಸಾಂಬಾರ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಮೊದಲಿಗೆ ಫಸ್ಟು 4-5 ವಿಸಲ್ಲು ಹುಳ್ಳಿ ಕಾಳನ್ನು ಕುಕ್ಕರ್ನಲ್ಲಿ ಕೂಗಿಸಿಟ್ಕೊಳ್ಳಿ. ನೆಕ್ಸ್ಟ್ ಒಂದು ಪಾತ್ರೆ ಇಟ್ಟು ಎಣ್ಣೆ, ಈರುಳ್ಳಿ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕಿ ಫ್ರೈ ಮಾಡ್ಕೊಳ್ಳಿ. ಉಳ್ಳಿ ಬಸ್ತಿಟ್ಕೊಂಡಿದ್ವಲ್ಲ ಅದು ಫ್ರೈ ಮಾಡಿಕೊಂಡು ಸೈಡ್ಗೆ ಎತ್ತಿಟ್ಕೊಳ್ಳಿ. ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಶೀತಕ್ಕೆ ಇದಕ್ಕೆ ಎಲ್ಲ ತುಂಬ ಒಳ್ಳೆಯದು ಉಳ್ಳಿ ಈ ಬಸ್ ಸಾಂಬಾರು. ಸೈಡ್ಗೆ ಎತ್ತಿಟ್ಕೊಂಡು ಅದೇ ಪಾತ್ರೆಯಲ್ಲಿ ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಸಾರಿ, ಸ್ವಲ್ಪ ಸ್ಲೋ ಆಗ್ತಾಯಿದೆ ವಿಡಿಯೋ. ಅದೇ ಪಾತ್ರೆಗೆ ಎಣ್ಣೆ ಹಾಕ್ಕೊಳ್ಳಿ. ಸ್ವಲ್ಪ ಸಾಸಿವೆ, ಕರಿಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ, ಈರುಳ್ಳಿ, ಬೆಳ್ಳುಳ್ಳಿ 4 ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹುಣಸೆ ರಸ ಹಾಕ್ಕೊಳ್ಳಿ. ನೆಕ್ಸ್ಟು ಚೆನ್ನಾಗಿ ಕಿವುಚ್ಬಿಟ್ಟು ಎಲ್ಲನೂ ಸೇರಿಸ್ಕೊಳ್ಳಿ. ಹುಣಸೆ ರಸನ ಮಳ್ಳಬೇಕಾದ್ರೆ ಖಾರದ ಪುಡಿ, ಮನೆಯಲ್ಲೇ ಬಳಸೋಂಥ ಖಾರದ ಪುಡಿ ಬಳಸ್ತಾಯಿದ್ದೀನಿ ನಾನು. 4 ಟೇಬಲ್ ಸ್ಪೂನ್ ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ರುಚಿ ಹಾಕ್ಕೊಳ್ಳಿ. ಬಸ್ತಿಟ್ಕೊಂಡಿದ್ವಲ್ಲ ಉಳ್ಳಿ ಸಾಂಬಾರು ಅದನ್ನು ಹಾಕ್ಕೊಳ್ಳಿ. ಉಳ್ಳಿ ಬಸ್ತಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಳ್ಳಿಸ್ಕೊಡಿ. ಆದಮೇಲೆ ಸ್ವಲ್ಪ ಒಗ್ಗರಣೆ ಮಾಡ್ಕೊಂಡಿದ್ವಲ್ಲ ಉಳ್ಳಿ ಕಾಳನ್ನು ಅದನ್ನು ಸೇರಿಸ್ಕೊಳ್ಳಿ. ಸಾಂಬಾರು ಸೂಪರಾಗಿರುತ್ತೆ. ರೆಡಿ ಆಯಿತು ಉಳ್ಳಿ ಬಸ್ ಸಾಂಬಾರು ಮತ್ತು ಹುಳ್ಳಿ ಕಾಳು ಪಲ್ಯ ರೈಸ್ ಜೊತೆ. ಸೂಪರಾಗಿರುತ್ತೆ ಫ್ರೆಂಡ್ಸ್.